ಮದುವೆಯಾಗಿ 4 ವರ್ಷಕ್ಕೆ ಯುವತಿ ಬದುಕು ಅಂತ್ಯ. ಮದುವೆಯಾಗಿ 4 ವರ್ಷಕ್ಕೆ ಯುವತಿ ಬದುಕು ಅಂತ್ಯ. ಮದುವೆಯಾಗಿ 4 ವರ್ಷಕ್ಕೆ ಯುವತಿ ಬದುಕು ಅಂತ್ಯ. ಪುಷ್ಪಮಾಲಾ ಸಾವಿನ ಹಿಂದೆ ಯಾರ ಕೈವಾಡ? ಮದುವೆಯಾಗಿ ಹೊಸ ಬದುಕಿನ ಕನಸು ಕಂಡಿದ್ದ ಯುವತಿಯ ಬದುಕು ದಾರುಣ ಅಂತ್ಯ ಕಂಡಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿರುವ ಈ ಘಟನೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮನೆಯಲ್ಲಿ ಒಂಟಿಯಾಗಿದ್ದ 28 ವರ್ಷದ ಗೃಹಿಣಿ ಪುಷ್ಪಮಾಲಾ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಪ್ರಕರಣದ ಸುತ್ತ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡಿದೆ. 4 ವರ್ಷಗಳ ಹಿಂದೆ ಭರತ್ ಎಂಬಾತನೊಂದಿಗೆ ಪುಷ್ಪಮಾಲಾಳ ವಿವಾಹವಾಗಿತ್ತು. ಆದರೆ ಮದುವೆಯಾದ ಕೆಲವೇ ತಿಂಗಳ ಬಳಿಕ ವರದಕ್ಷಿಣೆ ವಿಚಾರವಾಗಿ ಗಂಡ ಹಾಗೂ ಆತನ ಕುಟುಂಬಸ್ಥರಿಂದ ಕಿರುಕುಳ ಕೊಡಲಾಗ್ತಾಯಿತು ಎಂದು ಮೃತೆಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಸಂಬಂಧ ಹಲವು ಬಾರಿ ಕುಟುಂಬದವರ ಬಳಿ ಪುಷ್ಪಮಾಲಾ ನೋವು ತೋಡಿಕೊಂಡಿದ್ದಾಳೆ ಎನ್ನಲಾಗ್ತಾ ಇದೆ. ಸರ್ 4 ವರ್ಷ 4 ತಿಂಗಳು 5 ಬೀಳುತ್ತೆ. ಇವಾಗ ಮದ್ವೆ ಆಗಿ ಅದ್ ಏನಕ್ಕಾಯ್ತು ಏನಾಯ್ತು ನಮಗ್ ಗೊತ್ತಿಲ್ಲ ಸರ್. ರಾತ್ರಿ ನಾವಿರ್ಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು 4 ದಿನ ಮುಂಚೆನೆ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ಇವತ್ತು ದೇವಸ್ಥಾನ ಓಪನ್ ಅಂತಂದ್ಬಿಟ್ಟು ಕೇರಳದಲ್ಲಿ ಅದೇನು 15 ದಿನ ಅಷ್ಟೇ ತೆಗಿಯೋದು ಅಂತಂದ್ಬಿಟ್ಟು ಆ ಹುಡ್ಗಿನ್ ಕರೆದ್ರೆ ನಾನು ಬರಲ್ಲ ಅಂದ್. ಅದಕ್ಕೆ ನಾವು ವರ್ಕ್ ಇದೆ ಬರಲ್ಲ ಅಂದಿದ್ದಕ್ಕೆ ನಾವೇ ನಮಗ್ ಫೋನ್ ಬಂದಿದ್ದು ಈ ತರ ಆಗಿದೆ ಅಂತ. ಅಂದ್ರೆ ಆ ಹುಡ್ಗಿ ಇದಾಗಿದೆ ಅಂತ ನಮ್ಗೆ ಹೇಳಲಿಲ್ಲ. ಏನೋ ಈ ತರ ಕಳ್ತನ ಆಗಿದೆ ಅಂತ ಹೇಳಿದ್ರು. ನಮ್ಗೆ ಇಲ್ಲಿ ಬರೋವರ್ಗು ಏನು ಗೊತ್ತಿಲ್ಲ. ಟೈಮ್ ನನಗೆ ಗೊತ್ತಿಲ್ಲ. ಒಂದ್ 4:15 5 ಗಂಟೆ ಆಗಿರುತ್ತೆ ಸರ್ ನಾವು ಬರೋಷ್ಟು. ನಾವು ಹತ್ತತ್ರ 300 ಕಿಲೋಮೀಟರ್ ಹೋಗಿದ್ವಿ. ಏನಿಲ್ಲ ಸರ್, ಚೆನ್ನಾಗೇ ಇದ್ವಿ, ಆರಾಮಾಗಿ ಇದ್ವಿ. ಅವ್ರ ಗಂಡ ಹೆಂಡತಿ ಇಲ್ಲಿದ್ರೆ ನಮಗ್ ಗೊತ್ತಾಗ್ತಾ ಇತ್ತು. ಅವ್ರು ಇದ್ದಿದ್ದು ಅಲ್ಲಿ ಸರ್, ಬೇರೆ ಇತ್ತು. ಘಟನೆ ನಡೆದ ದಿನ ಮನೆಯವರು ದೇವಸ್ಥಾನಕ್ಕೆ ತೆರಳಿದ್ರು ಎನ್ನಲಾಗಿದೆ. ಈ ವೇಳೆ ಮನೆಯಲ್ಲಿ ಒಂಟಿಯಾಗಿದ್ದ ಪುಷ್ಪಮಾಲಾ ಸಾವನ್ನಪ್ಪಿದ್ದಾಳೆ. ಮನೆಗೆ ನುಗ್ಗಿದ ಕಳ್ಳರು ಕೃತ್ಯ ಎಸಗಿದ್ದಾರೆ ಎಂದು ಗಂಡನ ಮನೆಯವರು ಹೇಳ್ತಾ ಇದ್ರೆ, ಇದು ಕಳ್ಳತನದ ಪ್ರಕರಣವಲ್ಲ ಅಂತ ಮೃತೆಯ ಕುಟುಂಬಸ್ಥರು ವಾದಿಸುತ್ತಿದ್ದಾರೆ. ಪೂರ್ವ ನಿಯೋಜಿತವಾಗಿ ಹತ್ಯೆ ನಡೆಸಲಾಗಿದೆ ಎಂಬ ಗಂಭೀರ ಆರೋಪವೂ ಕೇಳಿ ಬರ್ತಾ ಇದೆ. ಮದುವೆಯಾಗಿ 4 ವರ್ಷ ಆಯ್ತು. ಸುಮಾರು 7 ತಿಂಗಳಿಗೆ ಜಗಳ ತೆಗೆದರು. ವರದಕ್ಷಿಣೆ ತಿಳ್ಕೊಳ್ಳ ಅಂತ ಅಂದ್ರೆ ಟಾರ್ಚರ್ ಮಾಡಿದ್ದಾರೆ. ಅವ್ರಿಗೆ ಇಷ್ಟ ಇದ್ದು ತಂದೆ ತಾಯಿ ಮಾಡಿ ಬಲವಂತ ಮಾಡಿ ಅವ್ರಿಗೆ ಮದುವೆ ಮಾಡಿದ್ದು. 7 ತಿಂಗಳಿಗೆ ಕರೆಕ್ಟಾಗಿ ಜಗಳ ತೆಗೆದು ಮನೆ ಕಳ್ಸಿದ್ರು ಸರ್. ಅವ್ಳು ಆಚರಣೆ ಅಂತ ಬಂದವಳು 2 ತಿಂಗಳು 3 ತಿಂಗಳು ಮನೇಲೇ ಇದ್ಲು. ಕರ್ಕೊಂಡು ಹೋಗಿಲ್ಲ ಅವಳನ್ನ. ಇವ್ರು ಯಾರು ಬರಲಿಲ್ಲ ಕರ್ಕೊಂಡೋಗಿ. ಅವಳ ಮೇಲೆ ಅಟೆನ್ಸಿಗೆ ಹಂಗೆ ಹಂಗೆ ಅನ್ಬಿಟ್ಟು ಜಗಳ ಮಾಡಿ ಅವಳ ಮೇಲೆ ಗೂಬೆ ಕೂರಿಸಿ, ಯಾಕಂದ್ರೆ ಇವಾಗ ಬಿಡ್ಬೇಕಲ್ಲ ಆಚೆ ಕಡೆಗೆ, ಇವನು ಬಿಟ್ಬಿಟ್ಟು ಬೇರೆ ಇನ್ನೊಂದು ಮದುವೆ ಮಾಡೋ ಅಂತ ಪ್ಲಾನ್ ಮಾಡಿದ್ರು ಅವಾಗಲಿಂದ. ಆಮೇಲೆ ಮತ್ತೆ ಏನ್ ಮಾಡಿದ್ವಿ, 2 ತಿಂಗಳು ಆದ್ಮೇಲೆ ನಾವು ಎಲ್ಲತ್ತಿದೀವಲ್ಲ ನಾವು ಮತ್ತೆ ಏನ್ ಮಾಡಿ ಕೊಂಡ್ಕೊಂಡೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಅಲ್ಲಿಗೆ ಮತ್ತೆ ಭರತ್ ಮತ್ತೆ ಅವ್ರ ತಂದೆ ಬಂದು ಅಲ್ಲಿ ಮಾತಾಡ್ಬಿಟ್ಟು ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತ ಕರ್ಕೊ ಬಂದಿರ್ತಾರೆ. ಕರ್ಕೊ ಬಂದು ಸುಮಾರು ಇನ್ನೇನು 4 ತಿಂಗಳು ಆಯ್ತು. ಬಾಡಿಗೆ ಮನೆ ಮಾಡಿ ಬೇರೆ ಮನೆಗೆ ಇರಿಸಿದ್ರು. ಆಮೇಲೆ ನೋಡಿದ್ರೆ ತಿರ್ಗಾ ಜಗಳ ಆಗ್ತಾ ಇತ್ತು. ಪಾಪ ಅಮ್ಮ ಫೋನ್ ಮಾಡೋಳು, ನಮ್ಗೇನು ಗೊತ್ತಾಗ್ಲಿಲ್ಲ. ಇನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಅಂತ ನಾವು ಹೇಳಿದ್ದು. ಇನ್ನೋರ್ಗೆ ಪ್ರಾಣ ಮಾಡಿ ಇವರು ಸಾಯ್ತಿರೋದಂತೂ ಖಂಡಿತ ಇವರೇನೆ. ನಿಮ್ ಮನೆಯವರ ಸರ್ ಸಾಯ್ತಿರೋದು, ಬೇರೆ ಯಾರು ಬರೋಕ್ ಚಾನ್ಸೇ ಇಲ್ಲ. ಅಲ್ಲಿ ಸೀಟಿನ ಮನೆ ಸರ್, ಅದು ಸೀಟಿನ ಮನೆ ಬೀಗನೇ ಒಗ್ದಿಲ್ಲ. ಮನೆ ಒಳಗಡೆ ಯಾರು ಮುಗಿಸ್ತಾ ಇದೆಯಾ? ಬೀಗ ಹಾಕೊಂಡು ಒಳಗಡೆ ಪ್ಲಾನ್ ಮಾಡೇ ಮಾಡಿರೋದು ಇವರು. ಕಳ್ಳ ಅಂತೂ ಬಂದಿಲ್ಲ. ಇವ್ರು ಹೇಳ್ತಾರೆ ಕಳ್ಳ ಬಂದವನೇ, ಮಂಗಳೇಶ್ವರ ಕಿತ್ಕೊಂಡು ಬಂದವನೇ, ಘಟನೆ ಮಾಹಿತಿ ತಿಳಿತಾ ಇದ್ದಂತೆಯೇ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ಪ್ರಕರಣದ ಬಗ್ಗೆ ತನಿಖೆ ಮುಂದುವರೆದಿದೆ. ಸದ್ಯ ಗಂಡ ಹಾಗೂ ಅತ್ತೆ ನಾದಿನಿ ವಿರುದ್ಧ ಮೃತೆಯ ಕುಟುಂಬಸ್ಥರು ಆರೋಪ ಮಾಡಿದ್ದು, ಸತ್ಯಾಸತ್ಯತೆ ತನಿಖೆಯಿಂದಲೇ ಹೊರಬರಬೇಕಾಗಿದೆ. ಒಂದು ಕಡೆ ಕಳ್ಳರ ಕೃತ್ಯ ಎಂಬ ವಾದ, ಮತ್ತೊಂದು ಕಡೆ ಸಂಚು ರೂಪಿಸಿ ಹತ್ಯೆ ಮಾಡಿಸಿದ್ದಾರೆ ಎಂಬ ಆರೋಪ. ಅಂತಿಮವಾಗಿ ಪುಷ್ಪಮಾಲಾ ಸಾವಿನ ಹಿಂದಿನ ನಿಜಾಂಶ ಏನು ಅನ್ನೋದು ಪೊಲೀಸರ ತನಿಖೆಯ ಬಳಿಕವೇ ಗೊತ್ತಾಗಬೇಕಾಗಿದೆ. ಮಾನಸ್ ನ್ಯೂಸ್ 81 ಕನ್ನಡ, ಚಿಕ್ಕಬಳ್ಳಾಪುರ.